ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಜಿರಳೆ ಸದ್ದು ಶಮನವಾದ್ರೆ ಮಾತ್ರ. ಜಿರಳೆ ಸದ್ದು ಶಮನವಾದ್ರೆ ಸಂಪುಟ ವಿಸ್ತರಣೆಯ ಭಾಗ್ಯ. ನೀಟ್ ಪರೀಕ್ಷಾರ್ಥಿಗಳ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ಸಂಬಂಧ ಜುಲೈ 27 ಅಥವಾ 29ಕ್ಕೆ ನೂತನ ಸಚಿವ ಅವರ ಪದಗ್ರಹಣ ಸಾಧ್ಯತೆ. ಫ್ರೀಡಂ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಭಾನುವಾರ ರಾಜ್ಯದ ನಾಯಕರಿಗೆ ಮತ್ತೆ ಬುಲಾವ್ ಸಾಧ್ಯತೆ. ಹೈಕಮಾಂಡ್ ಬುಲಾವ್ಗಾಗಿ ತ್ರಿಮೂರ್ತಿಗಳು ವೇಟಿಂಗ್ ಮಾಡ್ತಿದ್ದಾರೆ. ಭಾನುವಾರವೇ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆ ಫಿಕ್ಸ್ ಆಗುತ್ತೆ. ಸಿಎಂ ಡಿ.ಕೆ., ಮಾಜಿ ಸಿಎಂ ಸಿದ್ದು, ಹರಿಪ್ರಸಾದ್ ದೆಹಲಿಗೆ ಹೋಗ್ತಾರೆ. ಅಂದುಕೊಂಡಂತೆಲ್ಲ ಆದರೆ ಮುಂದಿನ ವಾರವೇ ಪ್ರಮಾಣ ವಚನ. 18 ಹೊಸ ಮುಖಗಳಿಗೆ ಸಿಗಲಿದೆಯಾ ಮಂತ್ರಿ ಭಾಗ್ಯ? ನೀಟ್ ಹೋರಾಟದಲ್ಲೇ ಹೈಕಮಾಂಡ್ ಫುಲ್ ಬ್ಯುಸಿಯಾಗಿದೆ. 20 ಇಲಾಖೆಗಳು ಖಾಲಿ ಕೂತಿದ್ದಾವೆ. ಅದಕ್ಕೆ 45 ಆಕಾಂಕ್ಷಿಗಳಿದ್ದಾರೆ. ಆ ಪೈಕಿ 18 ಖಾತೆಗಳು ಫಿಕ್ಸ್ ಆಗುತ್ತೆ ಎಂದು ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ನೀಟ್ ಪರೀಕ್ಷೆ ವಿಚಾರ ಸಂಬಂಧ ಪ್ರೊಟೆಸ್ಟು, ಪ್ರತಿಭಟನೆ, ಚಳುವಳಿ, ಸತ್ಯಾಗ್ರಹ ಅಂತೇಳಿ ಭಾರಿ ಬ್ಯುಸಿಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಒಂದಷ್ಟು ರಾಜ್ಯ ಮಟ್ಟದ ನಾಯಕರು ದೆಹಲಿಗೆ ಹೋದರೂ ಕೂಡ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತನಾಡೋದಕ್ಕೆ ರಾಹುಲ್ ಗಾಂಧಿಗೆ ಸಮಯ ಇಲ್ಲ. ಲೋಕಸಭಾ ವಿಪಕ್ಷ ನಾಯಕ ಅಂದ್ರೇನು? ಶ್ಯಾಡೋ ಪ್ರೈಮ್ ಮಿನಿಸ್ಟರ್. ಒಬ್ಬ ಹಾಲಿ ಪ್ರಧಾನ ಮಂತ್ರಿಗೆ ಇರ್ತಕ್ಕಂತಹ ಭಾಗಶಃ ಜವಾಬ್ದಾರಿ ಒಬ್ಬ ಅಪೋಸಿಷನ್ ಲೀಡರ್ಗೆ ಇರುತ್ತೆ. ಶ್ಯಾಡೋ PM ಪ್ರೈಮ್ ಮಿನಿಸ್ಟರ್. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ವಿಪಕ್ಷ ನಾಯಕ. ಸೊ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡಳಿತಾರೂಢ ಪಕ್ಷವನ್ನ ಎದುರಿಸಬೇಕಾದ ಅನಿವಾರ್ಯತೆಗಳಿದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದ ಎದುರು ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಮೊನ್ನೆ ದಿನ. ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಅನ್ನೋದನ್ನು ನೋಡದೆ ಪೊಲೀಸರು ಧರಧರನೆ ಎಳಕೊಂಡು ಹೋದ್ರು. ಅದಾದ ನಂತರ ಪಾರ್ಲಿಮೆಂಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ರಾಹುಲ್ ಗಾಂಧಿಯೂ ಹೊರತಾಗಿರಲಿಲ್ಲ, ಗಟ್ಟಿ ಧ್ವನಿಯಲ್ಲೇ ಮಾತನಾಡ್ತಾರೆ. ಕಾಂಗ್ರೆಸ್ಸಿನ ಸಾಕಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ MP-ಗಳು ಕೂಡ ಲೋಕಸಭೆಯಲ್ಲಿ ಮೊನ್ನೆ ಮಾತನಾಡಿದ್ರು. ಮಕ್ಕಳ ಮೇಲಿನ ದಾಳಿ ಸರಿಯಲ್ಲ, CJP ಅನ್ನೋದನ್ನ ಉಲ್ಲೇಖ ಮಾಡದೆ ವಿದ್ಯಾರ್ಥಿ ಅನ್ನುವ ಒಂದು ಪದಗಳನ್ನು ಬಳಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದಾಳಿ, ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಅನ್ನೋ ಅರ್ಥದಲ್ಲಿ ಹೇಳಲಾಗ್ತಾ ಇದೆ. ಒಟ್ಟಾರೆ 18 ಹೊಸ ಮುಖಗಳಿಗೆ ಈ ಬಾರಿ ಅವಕಾಶಗಳು ಸಿಗ್ತವೆ. ಜುಲೈ 27 ಅಥವಾ 29ಕ್ಕೆ ಎಲ್ಲವೂ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಇನ್ನು